get aligned with your conscience. ನಿನ್ನ ಒಂದು ಮನಸ್ಸಾಕ್ಷಿಯೊಂದಿಗೆ ನೀನು ಸರಿ ಹೊಂದಿಕೋ. Get aligned with the word. ದೇವರ ವಾಕ್ಯದೊಂದಿಗೆ ಸರಿ ಹೊಂದಿಕೋ. Then you are getting aligned with God. ಆದ ನಂತರ ನೀನು ದೇವರೊಂದಿಗೆ ಸರಿ ಹೊಂದಿಕೊಳ್ಳುತ್ತೀಯ. ನಾನು ಆಂಡವರ ನಿನ್ನಿಟ, ನಾನು ದೇವರು ನಿಂತರೆ என்னை மேற்கொள்கிறவன் யார்? ನನ್ನನ್ನು ಎದುರಿಸುವವನು ಯಾರು? இன்னைக்கு நீ பயப்படுறது எதுக்கு தெரியுமா? ಇಂದು ನೀನು ಭಯಪಡುವುದು ಯಾವುದಕ್ಕೆ ಗೊತ್ತಾ? நம்ம ரெண்டு பேரும் ஒண்ணா இல்ல, ನಾವಿಬ್ಬರು ಒಟ್ಟಿಗೆ ಇಲ್ಲ. ಆಮೆನ್ ಆಮೆನ್. இன்னைக்கு நீ பயப்படுறது எதுக்கு தெரியுமா? ಇಂದು ನೀನು ಅಂಜುವುದು ಯಾವುದಕ್ಕೆ ಗೊತ್ತಾ? You are not with God. ನೀನು ದೇವರೊಂದಿಗೆ ಜೋಡಣೆಯಾಗಿಲ್ಲ. Which means ಅದರ ಅರ್ಥವೇನೆಂದರೆ you are not with Jesus. ನೀನು ಯೇಸುವಿನೊಂದಿಗೆ ಇಲ್ಲ ಎಂಬುದೇ. Which means ಅದರ ಅರ್ಥವೇನೆಂದರೆ you are not with the word. ನೀನು ದೇವರ ವಾಕ್ಯದೊಂದಿಗೆ ಇಲ್ಲ ಎಂಬುದೇ. ಆಮೆನ್ ಆಮೆನ್. புரியுதா? ಅರ್ಥವಾಯ್ತಾ? இத வெறும் பைபிளா பார்க்காதீங்க. ಇದನ್ನು ಬರೀ ವೇದ ಪುಸ್ತಕವಾಗಿ ನೋಡಬೇಡಿ.